ಮಾಡಬೇಕಾಗಿದ್ದಂಥ ವಿಷಯ ಎಲ್ಲ ನೆಲೆಯಲ್ಲೇ ಈಗ ಸಿದ್ದರಾಮಯ್ಯನವರು ಏಕಕಾಲಕ್ಕೆ ಅನೇಕ ವಿಷಯಗಳನ್ನು ಸಾಧಿಸಿದರು. ಒಂದು ಬಜೆಟ್ ಮಂಡಿಸೋ ಜೊತೆಗೆ CM ಪೋಸ್ಟ್ ತಿಕ್ಕಾಟನ ಒಂದು ವರ್ಷ ಮುಂದೆ ಹೋಗಿದ್ಬಿಟ್ರು. ಅದರ ಜೊತೆಗೆ ಎರಡನೇದಾಗೆ ಸ್ವತಃ ಹೈಕಮಾಂಡ್ ಇದ್ದು ಆಸಾಮದ ಎಲೆಕ್ಷನ್ಗೆ ಕೊಳ್ಳಿ ಕಟ್ಟಿಬಿಟ್ಟದ. ಅದು ಮುಗಿದ ತನಕ 5 ರಾಜ್ಯಗಳದೆಲ್ಲ ಮುಗಿದ ತನಕ ಮುಂದೆ ಹೋಗಿಬಿಡ್ತು. ಒಂದು ದಿನ ದಾಟಿ ಬೇಕಾದಾಗತ್ತೆ ರೀ. ಬೀಸು ಧ್ವನಿ ತಪ್ಪಿದ್ರೆ 100 ವರ್ಷ ಆಯುಷ್ ಅಂತ. ಇದು ಪಾಲಿಸಿ ಗೊತ್ತದ ಸಿದ್ದರಾಮಯ್ಯನವ್ರಿಗೆ. ಜೊತೆಗೆ JDS ನೀವು ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದ್ರ ಲಾಭ ಯಾರಿಗೆ ಅಂದರೆ ಕಾಂಗ್ರೆಸ್ಸಿಗೆ ಮತ್ತು BJPಗೆ, ಎರಡೇ ಪಕ್ಷ ಉಳಿತಾ ಇದ್ದಾವೆ. ಆದರೆ ಇದು ಗೊತ್ತದ ಅವ್ರಿಗೆ, HD ಅವ್ರು ನೀರು ಹೆಣಿಬೇಕಂತೇಳಿ. ಇನ್ನು ಉಳಿದ್ರು BJP ಅವರು ಅಂತರ್ಕಳ ಅದು ಅಲ್ಲೇ ಯಡಿಯೂರಪ್ಪನವ್ರ ಜೊತೆಯಾಗಿ ಬಂದರು ಸಹಿತ 105 ಮಾಡಿದ್ದು ಇಲ್ಲಿವರೆಗೆ ಅವ್ರು ಮ್ಯಾಕ್ಸಿಮಮ್ ಅಂದ್ರೆ ಇತಿಹಾಸ BJPದು ಗೊತ್ತದ ಅವ್ರಿಗೆ. ಆ ನೆಲೆಯಲ್ಲೇ ಯಡಿಯೂರಪ್ಪನವ್ರ ಜೊತೆಗೂ ಸಂಪರ್ಕ ಚೆನ್ನಾಗಿ ನೋಡಿದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ತಮ್ಮ ಮೆಜಾರಿಟಿ ಹೇಗೆ ಮಾಡಬೇಕು, ಜೊತೆಗೆ ನೀವು ಇದ್ದೀರಿ ಅನ್ನೋದು ಗೊತ್ತದ. ನೀವು ಅಟ್ಟು ಬಿಟ್ಟು ಹೋಗಿದ್ರು ಗ್ಯಾರಂಟಿ ಅದ. ಆ ಎಲ್ಲ ನೆಲೆಯಲ್ಲೇ ಸಿದ್ದರಾಮಯ್ಯರಂತೆ CM ಸೀಟನ್ನು ತುರ್ತು ಬಿಟ್ಟು ಕೊಡೋದಿಲ್ಲ, ಇದೊಂದು ವರ್ಷ ಆಗೋದಿಲ್ಲ ಅನ್ನೋದನ್ನು ತಿಳ್ಕೊಂಡು ಸುಮ್ಮನೆ ಆಸೆ ಮಾಡ್ಕೊಂಡು ಹೋಗೋದು, ದೆಹಲಿಗೆ ಏನೇನು ಶೇಮ್ ಮಾಡ್ತಾರೆ ಅಂತ ಹೇಳೋದು ನಿರಾಶೆ ಆಗೋಗಿದ್ಲು. ಇದ್ದ ವ್ಯವಸ್ಥೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಯಾವ ಸರಿ ಇದಪ್ಪ ನಮ್ಗೆ ಲಾಭ ಯಾವುದಿದೆ ಒಂದಂದ್ರೆ ಫಿಕ್ಸ್, ಹೆಚ್ಚು ಕಡಿಮೆ 99.9 ನಿಮ್ಮನ್ನು ಅಧ್ಯಕ್ಷರಿಂದ ಇಳಿಸೋಕ್ಕೆ ಸಾಧ್ಯ ಇಲ್ಲ, ತಿಳಿಸೋದಿಲ್ಲ. ಯಾಕಂದರೆ ಅವ್ರಿಗೆ ಒಕ್ಕಲಿಗರ ಮತ ಬೇಕಾಗಿದೆ. ನಿಮ್ಮ ಮೇಲೆ ವಿಶ್ವಾಸದ, ನಿಮ್ಮ ಇದ್ದಿರಂದ್ರೆ ಒಕ್ಕಲಿಗರ ಮತ ಹಾಕ್ತಾರೆ ಅನ್ನೋ ಗ್ಯಾರಂಟಿ ಅದ. ನೀವು ಒಬ್ಬ ಅತ್ಯಂತ ಪ್ರಬಲ ಕಾಂಗ್ರೆಸ್ವಾದಿ, ಅದ್ರಲ್ಲಿ 2 ಮಾತಿಲ್ಲ. ಕಾಂಗ್ರೆಸ್ ಬಿಟ್ಟವ್ರು ಅಂಥ ಪ್ರಸಂಗದಲ್ಲೇ ನಿಮ್ಮ ಗುರುಗಳಂತ SM ಕೃಷ್ಣ ಅವ್ರು BJP ಹೋದ ಸಹಿತ ನೀವು ಇಲ್ಲೇ ಉಳಿದ್ರಿ. ಇದು ಕಾಂಗ್ರೆಸ್ಸಿನ ನಿಷ್ಠೆ ಅಂತ ತೋರಿಸ್ತದ. ಇದ್ರ ಜೊತೆಗೆ ಇನ್ನುಳಿದ ಮಾತುಗಳು ಏನಪ್ಪ ಅಂತಂದ್ರೆ ಅಧ್ಯಕ್ಷ ಆಗಿದ್ರಿ, ಒಳ್ಳೆ ಬುದ್ಧಿವಂತರಿದ್ರಿ. ಮತ್ತು ಇನ್ನೂ ಒಂದು ಮಾತು ಹೇಳೋದಪ್ಪ ಅಂತಂದ್ರೆ ನಿಮ್ಮಲ್ಲಿ ಇಂಗ್ಲೀಷದ, ಕನ್ನಡದ, ಹಿಂದಿ ಎಷ್ಟು ಮಟ್ಟಿಗೆ ಅದು ನಿಮಗೆ ಗೊತ್ತದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಯಾವುದೇ ಸಂದರ್ಭದಲ್ಲಿಯೂ ನೀವು ಅದನ್ನು ಎದುರಿಸೋದು ದಿಟ್ಟತನ ಅದ. ನಿಮಗೆ ಅದಕ್ಕೆ ಬಂಡೆ ಅಂತ ಕರೀತಾರೆ. ಅದಕ್ಕಾಗಿ ನೀವು ಅಂದ್ರಿ ಈಗ ಆಭರಣ ಮಾಡಿರಿ, ಮತ್ತೇನು ಮಾಡಿರಿ, ಬಂಡೆದಿಲ್ಲ ಹಂಗೆ ಈಗ ಅನ್ನೋದು ಬೇರೆ, ಆಚರಿಸೋದು ಬೇರೆ. ಆದಷ್ಟು ನೀವು ನಿಮ್ಮ ಮೇಲೆ ಕಂಟ್ರೋಲ್ ಉಳ್ಕೊಂಡು ಸಿದ್ದರಾಮಯ್ಯ ಬೆಲ್ಲ ಎತ್ಕೊಂಡು ಹೋದ್ರೆ ಬೇಕಾದ ನೆಕ್ಸ್ಟ್ CM ನೀವು ಆಗೋ ಸಾಧ್ಯತೆಗಳಿದ್ದಾವೆ. ಇಲ್ಲಾಂದ್ರೆ ಇನ್ನೊಬ್ಬ CM ಪೋಸ್ಟ್ ಮತ್ತೆ ಬಂದಿರ್ತದಲ್ಲೇ, ಅಷ್ಟೊಂದು ಸತ್ಯ ಅಂತ ಹೇಳ್ತಾ ಏನೋ ಆಗಲಿ ಸುರ್ತಂತೆ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ. ಬಜೆಟ್ ಅವ್ರು ಮಂಡಿಸ್ತಾರೆ ಅನ್ನೋದು ಅಷ್ಟು ಸತ್ಯದ. ಅವ್ರನ್ನ ಕಿತ್ತಾಕೋಷ್ಟು ಪ್ರಬಲರು ಇವತ್ತು ರಾಹುಲ್ ಗಾಂಧಿ ಇಲ್ಲ ಅನ್ನೋ ಮಾತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಹೆಚ್ಚು ನ್ಯೂಸ್ ಆಗ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.